ಹಾಯ್ ಎವ್ರಿವಾನ್, ವೆಲ್ಕಮ್ ಟು ವೀಕ್ಷಾ ಕನ್ಸ್ಟ್ರಕ್ಷನ್ ಸಿವಿಲ್ ಲಾಗ್. ಬಿಫೋರ್ ಮೋಲ್ಡ್ ಫೈನಲ್ ಆಗಿ ಸೆಂಟ್ರಿಂಗ್ ಕಂಬಗಳನ್ನು ಯಾವ ರೀತಿಯಾಗಿ ಚೆಕ್ ಮಾಡ್ಕೋಬೇಕು ಅಂತ ತಿಳಿಸ್ತಾ ಇದ್ದೀನಿ. ಇಲ್ಲಿ ನೀವು ನೋಡ್ತಾ ಇರುವ ಹಾಗೆ ಪ್ರತಿ ಕಂಬಗಳು ಕೂಡ 20 to 30 ಡಿಗ್ರಿ ಆ್ಯಂಗಲಲ್ಲಿ ಸ್ಲ್ಯಾಂಟ್ ಆಗಿ ಇಟ್ಟಿರ್ತೀವಿ. ಇನ್ ಕೇಸ್ ಈ ಕಂಬಗಳು 40 ಡಿಗ್ರಿ ಆ್ಯಂಗಲ್ ಅಥವಾ ಅದಕ್ಕಿಂತ ಹೆಚ್ಚಿನ ಆ್ಯಂಗಲಲ್ಲಿ ಇದ್ದಾಗ ತುಂಬಾ ತೊಂದರೆ ಆಗುತ್ತೆ. ಯಾಕಂದರೆ ಮೋಲ್ಡ್ ಡೇ ಹಾಕುವ ಕಾಂಕ್ರೀಟ್ದು ಕಂಪ್ಲೀಟ್ ವೆಯ್ಟ್ ಈ ಕಂಬಗಳೇ ಬೇರ್ ಮಾಡ್ತವೆ ಅಲ್ವಾ. ಹಾಗೆ ಪ್ರತಿ ಕಂಬದ ಎಂಡಿಗೆ ಈ ರೀತಿ ಇಟ್ಟಿಗೆನ ಸಪೋರ್ಟಿಗೆ ಇಡಲೇಬೇಕು ಅಥವಾ ಅಟ್ಲೀಸ್ಟು ಲ್ಯಾಪಿಂಗ್ ಪೀಸ್ಗಳನ್ನ ಇಟ್ಕೋಬೇಕಾಗತ್ತೆ. ಈ ರೀತಿಯಾಗಿ ಚಿಕ್ಕ ಚಿಕ್ಕ ಒಂದು ಮಿಸ್ಟೇಕ್ ಏನಾದರೂ ನೀವು ಮಾಡಿಕೊಂಡ್ರೆ ಮೋಲ್ಡ್ ಹಾಕುವಾಗ ತುಂಬ ದೊಡ್ಡ ಒಂದು ಪ್ರಾಬ್ಲಮ್ಗೆ ಸಿಕ್ಕಾಕೊತೀರಾ. ಇದಾಗಬಾರ್ದಂದ್ರೆ ನೀವು ಯಾವುದಾದ್ರೂ ಒಂದು ಕನ್ಸ್ಟ್ರಕ್ಷನ್ ಕಂಪನಿಗೆ ನಿಮ್ಮ ಒಂದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ನ ವಹಿಸಬೇಕು ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಇನ್ನೊಂದಿಷ್ಟು ಮಾಹಿತಿ ಜೊತೆ ಸಿಗ್ತೀನಿ. ಅಲ್ಲಿ ತನಕ ನನ್ನ ಚಾನಲ್ಗೆ ಪ್ಲೀಸ್ ಹೆಚ್ಚು ಹೆಚ್ಚು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ಬಾಯ್.